ಮಲ್ಲಿಕಾರ್ಜುನ್ ಖರ್ಗೆ ಭಾಷಣ ಮಾಡಿದ ಸ್ಥಳ ಶುದ್ಧೀಕರಣ ಆರೋಪ. ಗದಗ್ನಲ್ಲಿ ದಲಿತ ಸಂಘಟನೆಗಳ ಪ್ರತಿಭಟನೆ. ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದ ಸ್ಥಳದಲ್ಲಿ ಹೋಮ ಹವನ ನಡೆಸಿ ಶುದ್ಧೀಕರಣ ಮಾಡಲಾಗಿದೆ ಎಂಬ ಆರೋಪವನ್ನು ಖಂಡಿಸಿ ಗದಗ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾರ್ಯಕ್ರಮವೊಂದರಲ್ಲಿ ಭಾಷಣ ಮಾಡಿದ ಸ್ಥಳದಲ್ಲಿ ಜಾತಿಯ ಕಾರಣಕ್ಕೆ ಶುದ್ಧೀಕರಣ ಮಾಡಲಾಗಿದೆ ಎಂಬ ಆರೋಪಕ್ಕೆ ಸಂಘಟನೆಗಳ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇಂತಹ ಘಟನೆಗಳು ಸಂವಿಧಾನ ಆಶಯಗಳಿಗೆ ಹಾಗೂ ಸಾಮಾಜಿಕ ಸಮಾನತೆಯ ತತ್ವಗಳಿಗೆ ವಿರುದ್ಧವಾಗಿದ್ದು ಅಸ್ಪೃಶ್ಯತೆ ಆಚರಣೆಗೆ ಉತ್ತೇಜನ ನೀಡುವಂತಿವೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ನಗರದ ಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಘಟನೆಗೆ ಸಂಬಂಧಿಸಿದಂತೆ ಸೂಕ್ತ ತನಿಖೆ ನಡೆಸಿ ಸತ್ಯಾಸತ್ಯತೆ ಬಹಿರಂಗಪಡಿಸಬೇಕು, ಆರೋಪ ಸಾಬೀತಾದಲ್ಲಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಜಾತಿ ಮತ್ತು ಅಸ್ಪೃಶ್ಯತೆಯ ಹೆಸರಿನಲ್ಲಿ ಯಾರನ್ನು ಅವಮಾನಿಸುವುದು ಅಥವಾ ತಾರತಮ್ಯ ಮಾಡುವುದು ಸಂವಿಧಾನ ವಿರೋಧಿ ನಡೆ. ದೇಶದ ಹಿರಿಯ ರಾಜಕೀಯ ನಾಯಕ ಹಾಗೂ ದಲಿತ ಸಮುದಾಯದ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಇಂತಹ ಘಟನೆ ನಡೆದಿದೆ ಎನ್ನುವುದು ಅತ್ಯಂತ ಗಂಭೀರ ವಿಚಾರವಾಗಿದೆ ಎಂದು ಪ್ರತಿಭಟನಾಕಾರರು ಹೇಳಿದರು. ಈ ಘಟನೆ ಕೇವಲ ಒಬ್ಬ ವ್ಯಕ್ತಿಗೆ ಮಾಡಿದ ಅವಮಾನವಲ್ಲ, ಇಡೀ ದೇಶದ ದಲಿತ ಸಮುದಾಯದ ಆತ್ಮಗೌರವಕ್ಕೆ ಧಕ್ಕೆ ತರುವಂತದ್ದು ಎಂದು ಸಂಘಟನೆಗಳ ಮುಖಂಡರು ಖಂಡಿಸಿದರು. ಸಮಾಜದಲ್ಲಿ ಅಸ್ಪೃಶ್ಯತೆ ಮತ್ತು ಜಾತಿ ಆಧಾರಿತ ತಾರತಮ್ಯಕ್ಕೆ ಯಾವುದೇ ಅವಕಾಶ ನೀಡಬಾರದು. ಇಂತಹ ಘಟನೆಗಳು ಮರುಕಳಿಸದಂತೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಘಟನೆ ಕುರಿತು ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು. ತಪ್ಪಿತಸ್ಥರು ಯಾರೇ ಆಗಿದ್ದರೂ ಅವರ ವಿರುದ್ಧ ಕಾನೂನುಬದ್ಧವಾಗಿ ಕಠಿಣ ಕ್ರಮ ಕೈಗೊಂಡು ಸಂವಿಧಾನ ನೀಡಿರುವ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಹಕ್ಕುಗಳನ್ನು ರಕ್ಷಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು, ವಿವಿಧ ದಲಿತ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡು ಅಸ್ಪೃಶ್ಯತೆ ಆಚರಣೆಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆಜಿ ನ್ಯೂಸ್ ಗದಗ. ಅದನ್ನ ಆಚರಣೆ ಮಾಡಿ 3 ದಿನ ಆಗಿಲ್ಲ. ಈ ದೇಶಕ್ಕೆ 80 ವರ್ಷ ಕಳೆದ ಮೇಲಾದ್ರೂ ಕೂಡ, ಅಂದ್ರೆ ದೇಶ ಸ್ವತಂತ್ರವಾಗಿ 80 ವರ್ಷ ಆದ್ಮೇಲಾದ್ರೂ ಕೂಡ ಈ ದೇಶದೊಳಗಡೆ ಇನ್ನೂ ಅಸ್ಪೃಶ್ಯತೆ ಜೀವಂತ ಇದೆ ಅನ್ನೋದಕ್ಕೆ ಈ ಸ್ವತಂತ್ರ ಬಂದ 80ನೇ ವರ್ಷದ ಸಂದರ್ಭದೊಳಗಡೆನೆ ಒಬ್ಬ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕನಾಗಿರ್ತಕ್ಕಂಥವನು, ಬಹಳ ಮುಖ್ಯವಂತ ವ್ಯಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡಿದಂತ ಸ್ಥಳವನ್ನ ಸ್ವಚ್ಛ ಮಾಡುವಂಥದ್ದು, ಶುದ್ಧೀಕರಣ ಮಾಡುವಂತ ಕ್ರಿಯೆ ನಡೀತಿದೆ ಅಂತಂದ್ರೆ ಈ ದೇಶದ ಸಾಮಾನ್ಯ ಜನಗಳ ಪರಿಸ್ಥಿತಿ ಏನು? ಸಾಮಾನ್ಯ ಜನಗಳಿಗೆ ಇದು ನಿರಂತರವಾಗಿ ಆಗ್ತಾ ಇದ್ರು ಕೂಡ ಅದ್ಯಾವುದು ಕೂಡ ಸುದ್ದಿ ಆಗ್ಲಾರ್ದಂಗೆ, ಬೆಳಕಿಗೆ ಬರ್ಲಾರ್ದಂಗೆ ತಡೆಗಟ್ಟತಕ್ಕಂತ ರೀತಿ ಒಳಗಡೆ ನಡೀತಾ ಇದ್ರು ಕೂಡ ಈ ದೇಶದ ವಿರೋಧ ಪಕ್ಷದ ನಾಯಕನ ವಿಷಯದೊಳಗಡೆ ಹಿಂಗಾಗಿದೆ ಅಂತ ಹೇಳ್ಕೊಂಡು ಅದು ದೊಡ್ಡ ಸುದ್ದಿ ಆಗಿದ್ದಾನೆ ನಾವು ನೋಡ್ತಾ ಇದ್ವಿ. ಇದು ದೇಶನೇ ನಾಚಿಕೆ ಪಡಬೇಕಂತ ಸಂಗತಿ. ಇದು ದೇಶಕ್ಕೆ ಆಗಿರುವಂತ ಅವಮಾನ, ಇದು ದೇಶದ ಸಮಾಜದೊಳಗಡೆ ಆಗಿರುವಂತ ಅವಮಾನ. ಇದು ದೇಶ ಅಂತಂದ್ರೆ ಅದು ಗಡಿಗಳಲ್ಲ, ದೇಶದೊಳಗಡೆ ಇರುವಂತ ಜನ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಜನ ಈ ರೀತಿಯಾಗಿ ಮನುಷ್ಯರನ್ನು ಸಮಾನವಾಗಿ ಕಾಣಲಾರಂತದ್ದಿಲ್ಲ, ಇದೇ ಅಲ್ಲ. ನಾವೆಲ್ಲರೂ ಕೂಡ ಒಂದು ಅನ್ನುವಂಥದ್ದು ಒಂದು ಮನೋಭಾವ ಇಲ್ಲಲ್ಲ. ಈ ದೇಶಕ್ಕೆ 80 ವರ್ಷ ಆದ್ರೇನು, ಮತ್ತೆ ಎಷ್ಟು ವರ್ಷ ಆದ್ರಿಂದ ಏನದು, ಅದು ಏನು ಕೂಡ ಪ್ರಯೋಜನ ಆಗುವುದಿಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗಾಗಿ ಯಾರು ಈ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಥಳವನ್ನು ಶುದ್ಧೀಕರಣ ಮಾಡುವಂತ ನೆಪದೊಳಗಡೆ ಅಸ್ಪೃಶ್ಯತೆಯನ್ನು ಜೀವಂತ ಇರ್ತಕ್ಕಂಥ ಕೆಲಸ ಮಾಡಿದಾರಲ್ಲ, ಅದು ಸಂವಿಧಾನ ವಿರೋಧಿ ಆದಂಥದ್ದು. ಸಂವಿಧಾನ ಅದನ್ನ ಹೇಳಿದೆ, ಅದು ಅಂತ ಹೇಳಿದ್ರು ಕೂಡ ಇನ್ನುವರೆಗೆ ಏನ್ ಕ್ರಮಗಳಾಗಿದೆ ಅನ್ನುವಂಥದ್ದು ಪ್ರಶ್ನೆ ಬರ್ತದೆ. ಅದು ಅಲ್ಲದೆ ಈ ದೇಶದ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಇಷ್ಟೆಲ್ಲ ಅವಮಾನ ಆದ್ರೂ ಕೂಡ ಈ ದೇಶದ ಪ್ರಧಾನಮಂತ್ರಿ ಯಾಕೆ ಮಾತಾಡ್ತಿಲ್ಲ ಅನ್ನುವಂಥ ಪ್ರಶ್ನೆನೂ ಕೂಡ ಇದೆ. ಅದನ್ನ ಎಲ್ಲರೂ ಖಂಡಿಸ್ಬೇಕಾದದ್ದಲ್ಲ. ಒಂದು ಪಕ್ಷ, ಒಂದು ವ್ಯಕ್ತಿ ಅನ್ನುವಂಥದ್ದು, ಒಂದು ಸಂಘಟನೆ ಅನ್ನುವಂಥದ್ದು ಅಲ್ವಾ ಇದು ಈ ದೇಶದ ಪ್ರಾಮಾಣಿಕತೆಗೆ, ಈ ದೇಶದ ಸಮಾನತೆಗೆ, ಈ ದೇಶ ಸಮಾನತೆ ತಳದ ಮೇಲೆ ನಿಂತಿರುವಂತದ್ದಲ್ಲ. ಅದು ಸಂವಿಧಾನದ ಮೂಲಕ, ಅದು ಬಸವಣ್ಣನ ಮೂಲಕ, ಬುದ್ಧನ ಮೂಲಕ ಆ ಸಮಾನತೆ ತತ್ವ ಇವತ್ತು ಅದಕ್ಕೆ ಅವಮಾನ ಆಗಿರ್ತಕ್ಕಂಥ ಸಂಗತಿ ಇದೆಯಲ್ಲ. ಇಷ್ಟೆಲ್ಲ ಸಂಗತಿಗಳಾದ್ರೂ ಕೂಡ ಒಂದು ಪಕ್ಷ ಯಾವಾಗಲಾದ್ರೂ ಕೂಡ ಮಾತಾಡಿದೆಯಾ? ಅದು ಮಾತಾಡ್ತಾ ಇಲ್ಲ, ಯಾಕೆ ಅನ್ನೋದನ್ನು ಕೂಡ ನಾವು ಕೇಳ್ಕೊಳ್ಬೇಕಾಗಿದೆ. ಈ ಹಿನ್ನೆಲೆ ಒಳಗಡೆ ಪ್ರಧಾನಮಂತ್ರಿ ಕೂಡ ಇವ್ರಿಗೆ ಬೆಂಬಲಾರ್ಥವಾಗಿ ಇರುವಂತದ್ದೇ ಅನಿಸ್ತಾ ಇದೆ. ಮತ್ತೆ ಅವ್ರನ್ನ ಬೆಳೆಸಿರ್ತಕ್ಕಂಥ RSS ಕೂಡ ಇವರಿಗೆ ಬೆಂಬಲಾರ್ಥವಾಗಿ ಇರುವಂತದನ್ನೇ ಅನಿಸ್ತದೆ. ವಿಶ್ವ ಹಿಂದೂ ಪರಿಷತ್ತು ಕೂಡ ಅವ್ರ ಬೆಂಬಲಾರ್ಥವಾಗಿ ಇದೆ ಅಂತ ಅನಿಸ್ತದೆ. ಇಲ್ಲದಿದ್ರೆ ಅವರೆಲ್ಲರೂ ಕೂಡ ಈ ಘಟನೆಯನ್ನು ಖಂಡಿಸಬಹುದಿತ್ತು, RSS ಖಂಡಿಸಬಹುದಿತ್ತು, ವಿಶ್ವ ಹಿಂದೂ ಪರಿಷತ್ ಖಂಡಿಸಬಹುದಿತ್ತು, ಅದು ಪ್ರಧಾನಮಂತ್ರಿ ಖಂಡಿಸಬಹುದಿತ್ತು. ಅದೆಲ್ಲೂ ಕೂಡ ಆಗಿಲ್ಲ ಅಂತಂದ್ರೆ ಅವರೆಲ್ಲರೂ ಕೂಡ ಈ ಘಟನೆ ಬೆನ್ನಿಗಿದ್ದಾರೆ ಅನ್ನುವಂಥದ್ದು. ಇದು ಒಂದು ಬರೀ ಸಂವಿಧಾನ ವಿರೋಧಿ ಅಂತ ಕೆಲಸ ಅಲ್ಲ,
ಇದು ದೇಶದ್ರೋಹದ ಕೆಲಸನೂ ಕೂಡ. ಯಾರಿಗೆ ಈ ಸಂವಿಧಾನದ ಮೇಲೆ ನಂಬಿಕೆ ಇಲ್ವೋ, ಯಾರು ಈ ಸಂವಿಧಾನದ ಆಶಯಗಳನ್ನು ಒಪ್ಕೊಳ್ಳೋದಿಲ್ವೋ ಅವರೆಲ್ಲರೂ ಕೂಡ ಈ ದೇಶದಲ್ಲಿ ಇರ್ಲಿಕ್ಕೆ ಅನರ್ಹರವರು, ನಾಲಾಯಕರವರು, ಈ ದೇಶದೊಳಗೆ ಇರ್ಲಿಕ್ಕೆ ನಾಲಾಯಕರು. ಹೀಗೆಲ್ಲ ಅವ್ರನ್ನ ದೇಶ ವಿರೋಧಿಗಳಾಗಿ ದೇಶದಿಂದ ಬಿಟ್ಟು ಹೊರಗಾಗ್ತಕ್ಕಂಥ ಕೆಲಸ ಕೂಡ ಮಾಡಬೇಕಾಗ್ತದೆ. ಈ ನೆಲವೊಳಗಡೆ ಈ ದೇಶದ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಯಾರು ಈ ಘಟನೆ ಕಾರಣಾಗಿದ್ದಾರೋ ಅವ್ರ ಮೇಲೆ ಉಗ್ರವಂತ ಕ್ರಮಗಳನ್ನು ಕೈಗೊಳ್ಳುವಂತ ಕೆಲಸಗಳನ್ನು ಮಾಡ್ಲಿ ಅಂತ ಹೇಳಿ ಇಷ್ಟೆಲ್ಲ ಸೇರಿ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡಿದ್ದೀವಿ. ಕೆಜಿ ನ್ಯೂಸ್.